ದಾಂಡೇಲಿಯ ನಿರ್ಮಲ ನಗರದಲ್ಲಿ ಅವಿವಾಹಿತ ಯುವತಿ ಸಾವು. ದಾಂಡೇಲಿ ನಗರದ ನಿರ್ಮಲ ನಗರದಲ್ಲಿ ಯುವತಿಯೋರ್ವಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಬಗ್ಗೆ ಇಂದು ಶುಕ್ರವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಸ್ಥಳೀಯ ನಿರ್ಮಲ ನಗರದ ನಿವಾಸಿ 17 ವರ್ಷ ವಯಸ್ಸಿನ ಅನುಲುಸ್ಮಾ ಯಾನೆ ಆಸ್ಮಾ ಸೈಯದ್ ಉದ್ದೀನ್ ಯಹಿಯಾ ಎಂಬವಳೇ ಮೃತಪಟ್ಟ ಅವಿವಾಹಿತ ಯುವತಿಯಾಗಿದ್ದಾಳೆ. ಈಕೆಯ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ತನಿಖೆಗಾಗಿ ಮೃತಳ ತಾಯಿ ತಬಸುಮ್ ಅವರು ದಾಂಡೇಲಿ ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಮೃತದೇಹವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದ್ದು, ಇನ್ನು ಕೆಲವೇ ಹೊತ್ತಿನಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ರಾತ್ರಿ 9 ಗಂಟೆ ಊಟ ಮಾಡಿ 9:09ಗೆ ಊಟ ಮಾಡಿದ್ವಿ ಸರ್. 9:09ಗೆ ಊಟ ಮಾಡಿ ಮತ್ತೆ ಸ್ನಾನಕ್ಕೆ ಹೋಗಿದ್ದು ಸರ್. ಸ್ನಾನ ಮಾಡ್ಕೊಂಡು ಮತ್ತೆ ವಾಪಸ್ ಬಂದೆ. ನಮಾಜ್ ಆಗಿತ್ತು ರೀ. ನಮಾಜ್ ಆದಾದ್ಮೇಲೆ 11 ಆಯ್ತು ಸರ್. ಮೇಲೆ ವಾಂತಿ ಮಾಡಿದ್ದೆ ಆಕೆ ಸರ್. ವಾಂತಿ ಮಾಡ್ಕೊಂಡೆ ಮತ್ತೆ ಮೇಲೆ ಹೋಗಿ ಮಕ್ಕೊಂಡರು ಸರ್. ಮಕ್ಕೊಂಡರು ಮತ್ತೆ ಇಲ್ಲಿ ಮಕ್ಕೋಬೇಡಮ್ಮ, ಯಾರಿಲ್ಲ, ನೀ ತಳಗೆ ಬಾ, ಉಲ್ಟಿ ಮಾಡಿದ್ರೆ ಒಂದು ಬುಟ್ಟಿ ಕೊಡ್ತೀನಿ, ಅದ್ರಾಗ ಉಲ್ಟಿ ಮಾಡ್ಬಾ ಕರ್ಕೊಂಡು ಬಂದಿ ಸರ್. ಕರ್ಕೊಂಡು ಬಂದು ಮತ್ತೆ ಉಲ್ಟಿ ಆಗಿದ್ದೆ ಸರ್. ಹಂಗೆ ಮಾಡಿದ್ದೆ ಸರ್. ಹಂಗೆ ಮಾಡಿದ್ರೆ ಮತ್ತೆ ಮಕ್ಕೊಂಡಾರ. ನಾ 3:30ಗೆ ಎದ್ದಿದ್ದು ಸರ್. 3 ಗಂಟೆಗೆ ಎದ್ದಿರಿ. ಮತ್ತೆ ನೀರು ಕೇಳಿದಿರಿ ನನಗೆ. ಅವ್ರಿಗೆ ನೀರು ಕೊಟ್ಟಿದ್ರಿ. ನೀರು ಕೊಟ್ಟಿರಿ. ಮತ್ತು 4:15 ಆತ್ರಿ ಸರ್. ನನಗೆ ನಿಂಬು ಪಾನಿ ಬೇಕಾ ಹೇಳಿದ್ದೆ ಸರ್. ಆಕೆ ನಿಂಬು ಪಾನಿ ಕೊಟ್ಟಿದ್ರು. ಮತ್ತು ಬಿಸಿನೀರು ಬೇಕಾ ಹೇಳಿದ್ರು ಸರ್. ಬಿಸಿನೀರು ಕೊಟ್ಟಿದ್ದೆ ನಾನು. ಬಿಸಿನೀರು ಕೊಟ್ಟು ಮತ್ತು ನಾವು ಮಕ್ಕೊಂಡರು ಸರ್. ಆಕೆ ಮಕ್ಕೊಂಡರ ಮತ್ತು 6 ಗಂಟೆಗೆ ನಾನು ಎದ್ದು ಮೀನಾ ಮಾರಕ್ಕೆ ಹೋಗ್ತೀನಿ ಸರ್. ಮೀನಾ ಮಾರಕ್ಕೆ ನಾನು 6 ಗಂಟೆಗೆ ಹೋಗಿ ಚಾ ಗಿ ಕುಡಿದು ಮತ್ತೆ ಹೋಗ್ಬಿಟ್ಟು ಸರ್. ಆದಮೇಲೆ ಯಾವಾಗ ಏನಾಗೈತಿ ಏನಿಲ್ಲ ಗೊತ್ತಿಲ್ಲ ಸರ್. ಅವಳು ಮದುವೆ ಆಗಿಲ್ಲ ಇನ್ನು? ಇಲ್ಲ ಸರ್. ಎಷ್ಟು ಓದಿದ್ದಾಳೆ? 10ನೇದು ಓದಿದ್ದೆ. ಈಗ ವಯಸ್ಸು ಎಷ್ಟು ಅವಳಿಗೆ? 17. ನಿಮ್ಗೆ ಎಷ್ಟು ಜನ ಮಕ್ಕಳು? 6. ಇವಳು ದೊಡ್ಡವಳ? ಹಾಂ. ನಿಮ್ಮ ಹೆಸರು? ತಬಸ್ಸುಮ್.